ನಮಸ್ತೆ ಫ್ರೆಂಡ್ಸ್. ಗೋರ್ಮೆಂಟ್ ಜಾಬ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಕರ್ನಾಟಕ ಲೋಕಾಯುಕ್ತದಲ್ಲಿ ಬಿಟ್ಟಿರುವ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳಿಗೆ ನೇಮಕಾತಿಯನ್ನು ಬಿಡಲಾಗಿದೆ. ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ 17/7/2026, ಕೊನೆಯ ದಿನಾಂಕ 17/8/2026, 11:59 ಒಳಗೆ ಸಲ್ಲಿಸಬೇಕು. ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ಗ್ರೂಪ್ ಸಿ ವೃಂದದ ಉಳಿಕೆ ಮೂಲ ವೃಂದದಲ್ಲಿ ಖಾಲಿರುವ 25 ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳನ್ನು ತುಂಬಲು ಕರ್ನಾಟಕ ಲೋಕಾಯುಕ್ತ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅದರ ಲಿಂಕ್ ಬಂದ್ಬಿಟ್ಟು ಇಲ್ಲಿದೆ. ಅದನ್ನ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ನೆಕ್ಸ್ಟು ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಅದಕ್ಕೆ ವೇತನ ಶ್ರೇಣಿ ಯಾವಿರ್ತದೆ ಅಂದರೆ 34,100ರಿಂದ ಹಿಡಿದು 67,600 ಇರುತ್ತೆ. ಮತ್ತು ಉದ್ಯೋಗ ವರ್ಗೀಕರಣ ಯಾವ ಥರ ಇರುತ್ತೆ? ಉದ್ಯೋಗ ವರ್ಗೀಕರಣ ಅಂದರೆ ಸಾಮಾನ್ಯ ಅರ್ಹತೆ ಅಂದರೆ OBC ಕ್ಯಾಟಗರಿ, ಜನರಲ್ ಕ್ಯಾಟಗರಿ ಅವರಿಗೆ ಮಹಿಳಾ ಅಭ್ಯರ್ಥಿಗೆ 4 ಹುದ್ದೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ 3 ಹುದ್ದೆ, ಮಾಜಿ ಸೈನಿಕ ಅಧ್ಯಯನಿಗೆ 2 ಹುದ್ದೆ, ಕನ್ನಡ ಮಾಧ್ಯಮ ಹುದ್ದೆಗೆ 1 ಹುದ್ದೆ, ಯೋಜನಾ ನಿರಕ್ಷರ ಅಭ್ಯರ್ಥಿಗೆ 1 ಹುದ್ದೆ, ಅಂಗವಿಕಲರಿಗೆ 1 ಹುದ್ದೆ, ತೃತೀಯ ಲಿಂಗ ಅವರಿಗೆ 1 ಹುದ್ದೆ, ಒಟ್ಟು 12 ಹುದ್ದೆಗಳನ್ನು ಬಿಡಲಾಗಿದೆ. ಪರಿಶಿಷ್ಟ ಜಾತಿ SC/ST ಅವರಿಗೆ ABC A ಯಲ್ಲಿ, ಇತರೆಯಲ್ಲಿ 1 ಮತ್ತು ಮಾಜಿ ಮಹಿಳಾ ಅಭ್ಯರ್ಥಿಗೆ 1, ಪರಿಶಿಷ್ಟ B ಯಲ್ಲಿ ಇತರೆ 1, ಪ್ರವರ್ಗ C ಯಲ್ಲಿ ಇತರೆ 1, ಮತ್ತು ಪರಿಶಿಷ್ಟ ಪಂಗಡ ST ಯಲ್ಲಿ ಅವರು ಪ್ರವರ್ಗ ಅಂದರೆ ಎಲ್ಲ ಮಹಿಳೆಯರಿಗೆ ಮಾತ್ರ ಇದೆ. ABC ಎಲ್ಲರಿಗೂ, ಮತ್ತು ಪ್ರವರ್ಗ A B ಎಲ್ಲ ಅವರು ಇದೆ. ನೆಕ್ಸ್ಟು ಶಿಕ್ಷಣ ವಿದ್ಯಾರ್ಹತೆ ಬಂದ್ಬಿಟ್ಟು ಪದವಿ ಪೂರ್ವ ಶಿಕ್ಷಣ ಪರೀಕ್ಷೆ ಉತ್ತೀರ್ಣ ಮತ್ತು ತತ್ಸಮಾನ ಡಿಗ್ರಿ ಅಥವಾ PUC ಆಗಿರಬೇಕು. ಹಾಗೂ ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಸುವ ಕನ್ನಡ ಮತ್ತು ಆಂಗ್ಲ ಕಿರಿಯ ದರ್ಜೆಯಲ್ಲಿ ಬೆರಳಚ್ಚು ಪರೀಕ್ಷೆ ಉತ್ತೀರ್ಣರಾಗಿರಬೇಕು. ನೆಕ್ಸ್ಟು ಪ್ರಕ್ರಿಯೆ ಯಾವ ಥರ ಪ್ರಕ್ರಿಯೆ ಇರುತ್ತೆ ಅಂತ ನೋಡೋಣ. ನೇಮಕಾತಿ ಪ್ರಕ್ರಿಯೆ ಬಂದ್ಬಿಟ್ಟು ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳಿಗೆ ನಿಗದಿಪಡಿಸಲಾದ ವಿದ್ಯಾರ್ಥಿಯಲ್ಲಿ ಪಡೆದ ಅಂಕಗಳನ್ನು ಮೀಸಲಾತಿ ಮತ್ತು ಆಧಾರದ ಮೇರೆಗೆ ಶ್ರೇಯಾಂಕದಲ್ಲಿ 1:10 ಅನುಪಾತದಲ್ಲಿ ಅಂದರೆ 1:10 ಅಲ್ಲಿ ವರ್ಗೀಕರಿಸಲಾಗುತ್ತದೆ ಮತ್ತು ಅರ್ಹತಾ ಪರೀಕ್ಷೆ ನಡೆಸಲಾಗುತ್ತದೆ. ಅರ್ಹತಾ ಪರೀಕ್ಷೆಯಲ್ಲಿ 20 ಅಂಕಗಳಿಗೆ ಕನಿಷ್ಠ 50ರಷ್ಟು ಅಂದರೆ 50% ಅಷ್ಟು ಅಂಕಗಳನ್ನು ತೆಗಿಬೇಕಾಗುತ್ತೆ. ಅದನ್ನು ಕಂಪ್ಯೂಟರ್ ಎಕ್ಸಾಮ್ ಗಣಕಯಂತ್ರದ ಮೂಲಕ ಕೈಗೊಳ್ಳಲಾಗುತ್ತದೆ. ಅರ್ಹತಾ ಪರೀಕ್ಷೆಯನ್ನು ಅಧಿಸೂಚನೆಯಿಂದ ಶೀಘ್ರ ಲಿಪಿಗಾರರು ಮತ್ತು ಬೆರಳಚ್ಚುಗಾರರು ಹುದ್ದೆಗಳ ನೇಮಕಾತಿಯ ನಿಯಮ ಅಂದರೆ ಇವರು ಬೆರಳಚ್ಚುಗಾರ ಮತ್ತು ಶೀಘ್ರ ಲಿಪಿಗಾರರು ಬರುವುದಿಲ್ಲ ಇದರಲ್ಲಿ. ಮತ್ತು ಅರ್ಜಿ ಶುಲ್ಕ ಯಾವ ರೀತಿ ಇರುತ್ತಂದರೆ ಸಾಮಾನ್ಯ ಅರ್ಹತೆ ಪ್ರವರ್ಗ 2A 2B 3A 3B, ಮಾಜಿ ಸೈನಿಕ ಅವರಿಗೆ 250 ಹುದ್ದೆ ಇರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಂಗವಿಕಲರಿಗೆ ಯಾವುದೇ ಶುಲ್ಕ ಇರುವುದಿಲ್ಲ. ಮತ್ತು ಈ ಶುಲ್ಕವನ್ನು ಪಾವತಿ ಮಾಡುವ ಯಾವುದೇ ರೀತಿ ಅಂದರೆ ಇದನ್ನು ಲೋಕಾಯುಕ್ತ ವೆಬ್ಸೈಟಲ್ಲಿ ಹೋಗಿ ಕೆನರಾ ಬ್ಯಾಂಕ್ ಮೂಲಕ ಮಾಡಬೇಕಾಗತ್ತೆ. ಕೆನರಾ ಆನ್ಲೈನ್ ಪೇಮೆಂಟ್ ಮೂಲಕ ಕೆನರಾ ಇ-ಪೇ ಮತ್ತು ನೆಟ್ ಬ್ಯಾಂಕಿಂಗ್ ಯಾವುದಾದ್ರೂ ಪರವಾಗಿಲ್ಲ, ಕೆನರಾ ಬ್ಯಾಂಕಲ್ಲಿ ಮಾಡಬೇಕು. ಒಮ್ಮೆ ಪಾವತಿ ಮಾಡಿದ ಮೇಲೆ ಶುಲ್ಕ ಯಾವುದೇ ಕಾರಣಕ್ಕೂ ಆಗುವುದಿಲ್ಲ. ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭವಾದ ದಿನಾಂಕ 17/7/2026 ಅಂದರೆ 17/8/2026 ಕೊನೆಯ ದಿನಾಂಕ ಆಗಿರ್ತದೆ. ಮತ್ತು ಅರ್ಜಿ ಶುಲ್ಕ 18/8/2026 ವರೆಗೆ ಇರುತ್ತೆ. ಮತ್ತು ಅಭ್ಯರ್ಥಿಯು ಭಾವಚಿತ್ರ ಯಾವ ಥರ ಇರಬೇಕಂದ್ರೆ ಇತ್ತೀಚಿನ ಭಾವಚಿತ್ರ, ಇದು ಗರಿಷ್ಠ 50 KB ಒಳಗಿರಬೇಕು ಮತ್ತು 5 ಸೆಂಟಿಮೀಟರ್ ಉದ್ದ ಮತ್ತು 3 ಸೆಂಟಿಮೀಟರ್ ಅಗಲ ಇರಬೇಕು. ಭಾವಚಿತ್ರ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಮತ್ತು ಅಭ್ಯರ್ಥಿಯು ಕಪ್ಪು ಬಾಲ್ ಪೆನ್ ಪಾಯಿಂಟಿಂದ 2.5 ಮೀಟರ್ ಅಂದರೆ ಅಗಲ, 7.5 ಸೆಂಟಿಮೀಟರ್ ಉದ್ದ, ಒಟ್ಟು 25 KB ಸಿಗ್ನೇಚರ್ ಇರಬೇಕು. ಮತ್ತು ಶಿಕ್ಷಣ ಪ್ರಸ್ತುತ ಅಂದರೆ ಪದವಿ ಮತ್ತು PUC ತತ್ಸಮಾನ ಕನ್ನಡ ಮತ್ತು ಆಂಗ್ಲ ಕಿರಿಯ ಬೆರಳಚ್ಚನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ವಯೋಮಿತಿ ಇರಬೇಕಂದ್ರೆ ಅವನು ಮಿನಿಮಮ್ 18 ವರ್ಷ ತುಂಬಿರಬೇಕು. ಪರಿಶಿಷ್ಟ ಮತ್ತು ಪರಿಶಿಷ್ಟ ಜಾತಿ ಪಂಗಡದವರಿಗೆ 45 ವರ್ಷ ಇರುತ್ತೆ. ಮತ್ತು ಪ್ರವರ್ಗ 2A 2B 3A 3B ಅವರಿಗೆ 43 ವರ್ಷ. ಮತ್ತು ಸಾಮಾನ್ಯ ಇರುತ್ತೆ ಜನರಲ್ ಕ್ಯಾಟಗರಿಯವರಿಗೆ 40 ವರ್ಷ ಒಳಗೊಂಡಿರುತ್ತದೆ. ನೆಕ್ಸ್ಟು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪ್ರವರ್ಗ ಪಂಗಡಕ್ಕೆ ಸೇರಿದ ಪ್ರಮಾಣ ಪತ್ರಗಳಿಗೆ ನೋಡಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಾಗೂ ನೆಕ್ಸ್ಟು ಈ ಥರ ಇದೆ ನೋಡಿ. ಹಿಂದುಳಿದ ವರ್ಗಗಳಿಗೆ 2A 2B 3A 3B ಅಂದರೆ ಅವರಿಗೆ ಈ ಥರ ಜಾತಿ ಪ್ರಮಾಣ ಪತ್ರ ಈ ಥರ ಇರಬೇಕು. ಮತ್ತು ಜನರಲ್ ಮೆರಿಟ್ ಕ್ಯಾಟಗರಿ ಅವರಿಗೆ ಈ ಥರ ಇರುತ್ತೆ
ನೆಕ್ಸ್ಟು ಗ್ರಾಮೀಣ ಅಭಿವೃದ್ಧಿ ಪ್ರಮಾಣ ಪತ್ರ ಈ ರೀತಿ ಇರಬೇಕು. ಮತ್ತು ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ ಮತ್ತು ಅದು ಕರ್ನಾಟಕ ಸರ್ಕಾರ ಅಧಿಕೃತ ಜ್ಞಾಪನ ಸಂಖ್ಯೆ ಈ ಥರ ಇರಬೇಕು. ಸರ್ಟಿಫಿಕೇಟ್ ಫಾರ್ ಪರ್ಸನಲ್ ವಿತ್ ಡಿಸಬಿಲಿಟಿ ಅಂದರೆ ಅಂಗವಿಕಲತೆ ಮತ್ತು ಕಮ್ ಟೈಪಿಸ್ಟ್ ಹುದ್ದೆಗಳ ನೇಮಕಾತಿಯನ್ನು ಬಿಡಲಾಗಿದೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ.